ಅಯ್ಯೋ, ನಾನು ಮಾತ್ರ ಯಾಕೆ ಇಷ್ಟು ಕುಳ್ಳಿಯಾಗಿ ಕಾಣ್ತೀನಿ? ಎಲ್ಲರ ಜೊತೆಲಿ ಫೋಟೋ ತೆಗೆಸಿಕೊಳ್ಳುವಾಗ ಮುಂದೆ ನಿಲ್ಲಿಸಿದ್ರೆ ಮುಖ ಮಾತ್ರ ಕಾಣುತ್ತಾ, ಹಿಂದೆ ನಿಲ್ಲಿಸಿದ್ರೆ ಯಾರೋ ಹೇಳ್ತಾರೆ, ಅಕ್ಕ ನೀವೆಲ್ಲಿದ್ದೀರಾ? ಇದು ನಿಮ್ಮ ಸಿಚುವೇಶನ್ ಆಗಿದ್ದರೆ ಇವತ್ತಿನ ವಿಡಿಯೋ ನೀವು ನೋಡಲೇಬೇಕು. ಹೈಟ್ ಹೆಚ್ಚು ಮಾಡೋಕ್ಕೆ ಆಗದೇ ಇದ್ದರು ಎತ್ತರವಾಗಿ ಕಾಣಿಸೋದಕ್ಕೆ ಸುಮಾರು 10 ಟ್ರಿಕ್ಸ್ ಇವತ್ತು ನೋಡೋಣ. ಟ್ರಿಕ್ ನಂಬರ್ 1, ಮೊದಲು ನಿಮ್ಮ ನಿಲ್ಲುವ ಸ್ಟೈಲ್ ಬದಲಾಯಿಸಿ. ನೀವು ನಿಂತ್ಕೊಳ್ಳೋ ರೀತಿಯೇ ನಿಮ್ಮ ಹೈಟ್ನ ಕಡಿಮೆ ಮಾಡ್ಬೋದು. ಭುಜ ಮುಂದೆ, ತಲೆ ಕೆಳಗೆ, ಬೆನ್ನು ಬಾಗಿಸ್ಕೊಂಡು ನಿಂತರೆ ಎಷ್ಟು ಎತ್ತರ ಇದ್ದರೂ ಕುಳ್ಳಿ ಥರನೇ ಕಾಣ್ತೀರ. ಅದೇ ಬೆನ್ನೇರ, ಭುಜ ಸರಿಯಾಗಿ ತಲೆ ಮೇಲೆ ಕಾನ್ಫಿಡೆನ್ಸ್ ಜೊತೆ ನಿಂತರೆ ಅದೇ ವ್ಯಕ್ತಿ ಸಡನ್ಲಿ ಟಾಲರಾಗಿ ಕಾಣ್ತಾರೆ. ಹಾಗಾಗಿ ಇವತ್ತಿಂದ ನೇರವಾಗಿ ನಿಲ್ಲೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಫ್ರೀಯಾಗಿ ಹೈಟ್ ಸಿಕ್ತಲ್ವಾ? ಟ್ರಿಕ್ ನಂಬರ್ 2, ಪ್ಯಾಂಟ್ಗಳು ನಿಜವಾದ ಗೇಮ್ ಚೇಂಜರ್ಸ್. ಕುಳ್ಳಿಯಾಗಿರುವವರು ತುಂಬ ಉದ್ದವಾದ ಅಥವಾ ಲೂಸ್ ಪ್ಯಾಂಟ್ ಹಾಕಿದ್ರೆ ಕಾಲು ಇನ್ನೂ ಚಿಕ್ಕದಾಗಿ ಕಾಣುತ್ತೆ. ಅದಕ್ಕೆ ಸರಿಯಾದ ಫಿಟ್ಟಿಂಗ್ ಇರುವ ಪ್ಯಾಂಟ್ಸ್ ಆಯ್ಕೆ ಮಾಡಬೇಕು. ಹೈ ವೆಸ್ಟ್ ಪ್ಯಾಂಟ್ಸ್ ಕೂಡ ಕಾಲುಗಳು ಉದ್ದವಾಗಿರುವಂತೆ ಕಾಣಲು ಸಹಾಯ ಮಾಡ್ತವೆ. ಸೊ ಸಿಂಪಲ್ ರೂಲ್ ಫಾಲೋ ಮಾಡಿ. ಬಟ್ಟೆ ನಿಮ್ಮನ್ನು ತಿನ್ನಬಾರ್ದು, ನೀವು ಬಟ್ಟೆನ ಕ್ಯಾರಿ ಮಾಡಬೇಕು. ಟ್ರಿಕ್ ನಂಬರ್ 3, ಒಂದೇ ಕಲರ್ ಟ್ರೈ ಮಾಡಿ ನೋಡಿ. ಇದು ತುಂಬ ಸಿಂಪಲ್ ಆಗಿರೋವಂಥ ಟ್ರಿಕ್. ಟಾಪ್ ಒಂದು ಕಲರು, ಬಾಟಮ್ ಒಂದು ಕಲರು, ಆ ಥರ ಹಾಕ್ಕೊಂಡಾಗ ನಮ್ಮ ದೇಹ 2 ಭಾಗ ಥರ ಕಾಣುತ್ತೆ. ಒಂದೇ ಕಲರ್ ಹಾಕಿದ್ರೆ ಅಥವಾ ಒಂದೇ ಶೇಡ್ಸ್ ಹಾಕಿದ್ರೆ ತಲೆಯಿಂದ ಕಾಲಿನವರೆಗೂ ಒಂದೇ ಥರ ಕಾಣುತ್ತೆ, ವರ್ಟಿಕಲ್ ಲೈನ್. ಸೊ ಅದರಿಂದ ನೀವು ಸ್ವಲ್ಪ ಉದ್ದವಾಗಿ ಕಾಣ್ತೀರಾ. ಸೊ ನೆಕ್ಸ್ಟ್ ಟೈಮಿಂದ ಒಂದೇ ಕಲರ್ ಟ್ರೈ ಮಾಡಿ. ಟ್ರಿಕ್ ನಂಬರ್ 4, ಸೀಕ್ರೆಟ್ ವೆಪನ್ ಒಂದಿದೆ. ಅದು ಯಾವುದು ಗೊತ್ತಾ? ಫುಟ್ವೇರ್. ಶೂ ಹಾಕಿದ್ರೆ ಹೈಟ್ ಹೇಗೆ ಬದಲಾಗಲ್ಲ ಅಲ್ವಾ? ಚೂಡಿದಾರಕ್ಕೆ ಶೂ, ಜೀನ್ಸಿಗೆ ಸ್ಲಿಪ್ಪರ್ಸ್, ಈ ಥರ ಹಾಕಿದ್ರೆ ಕಾಂಬಿನೇಷನಲ್ಲಿ ನಮ್ಮ ಅಪಿರೆನ್ಸ್ ಬದಲಾಗ್ಬೋದು. ಅಂದರೆ ಚೆನ್ನಾಗಿ ಕಾಣಲ್ಲ, ನಾವು ಹೈಟ್ಗಾಗಿ ಕಾಣಲ್ಲ. ಸರಿಯಾದ ಫುಟ್ವೇರ್ ಆಯ್ಕೆ ಮಾಡಿದ್ರೆ ಕಾಲು ಉದ್ದವಾಗಿ ಕಾಣ್ಬೋದು. ಸೊ ನೆಕ್ಸ್ಟ್ ಟೈಮಿಂದ ಹೈ ಹೀಲ್ಸ್ ಟ್ರೈ ಮಾಡಿ, ನಿಜವಾಗ್ಲೂ ವರ್ಕ್ ಆಗುತ್ತೆ. ಟ್ರಿಕ್ ನಂಬರ್ 5, ನಿಮ್ಮ ಹೇರ್ ಸ್ಟೈಲ್. ನೀವು ಡ್ರೆಸ್ ಚೆನ್ನಾಗಿ ಮಾಡ್ಕೊಂಡಿರ್ತೀರ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತೀರ, ಆದರೆ ಹೇರ್ ಸ್ಟೈಲ್ ಮರ್ತು ಬಿಡ್ತೀರಾ. ನಿಮ್ಮ ಲುಕ್ ಆವಾಗ ಚೆನ್ನಾಗಿ ಕಾಣಿಸಲ್ಲ, ಕಂಪ್ಲೀಟ್ ಆಗಲ್ಲ. ತಲೆ ಮೇಲ್ಭಾಗಕ್ಕೆ ಸ್ವಲ್ಪ ವಾಲ್ಯೂಮ್ ಇರೋ ಹೇರ್ ಸ್ಟೈಲ್, ಅಂದರೆ ಶಾರ್ಟಾಗಿ ಕಾಣುವಂಥ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ನೀವು ಉದ್ದವಾಗಿ ಕಾಣ್ತೀರ. ಟ್ರಿಕ್ ನಂಬರ್ 6, ಬಾಡಿ ಫಿಟ್ನೆಸ್. ಬಾಡಿ ಫಿಟ್ ಆಗಿದ್ದರೆ ಹೈಟ್ ಕೂಡ ಬೆಟರಾಗಿ ಕಾಣಿಸುತ್ತೆ. ಹೊಟ್ಟೆ ದೊಡ್ಡ, ಕಾಲು ದಪ್ಪ, ಆ ಥರ ಇದ್ದರೆ ಎತ್ತರವಾಗಿ ಕಾಣಿಸೋದಿಲ್ಲ. ಆದ್ದರಿಂದ ಡೈಲಿ ವಾಕಿಂಗ್, ಸ್ಟ್ರೆಚಿಂಗ್, ಯೋಗ ಈ ಥರ ಎಕ್ಸಸೈಸಸ್ ಮಾಡ್ತಾ ರೆಗ್ಯುಲರಾಗಿ ಮೇಂಟೈನ್ ಮಾಡ್ತಾಯಿದ್ರೆ ಫಿಟ್ನೆಸ್ ಚೆನ್ನಾಗಾಗುತ್ತೆ. 7 ದಿನದಲ್ಲಿ 5 ಇಂಚು ಹೈಟ್, ಆ ಥರ ವಿಡಿಯೋಸ್ನ ನಂಬೋಕ್ಕೆ ಹೋಗಬೇಡಿ. ಟ್ರಿಕ್ ನಂಬರ್ 7, ಮಕ್ಕಳಿಗೆ ಇದು ತುಂಬ ಮುಖ್ಯ. ನೀವು ಈ ವಿಡಿಯೋನ ನಿಮ್ಮ ಮಗುವಿಗಾಗಿ ನೋಡ್ತಾ ಇದ್ದರೆ ಮಿಸ್ ಮಾಡಲೇಬೇಡಿ. ಮಕ್ಕಳು ಬೆಳೆಯುತ್ತಾ ಇರೋ ಸಮಯದಲ್ಲಿ ಪೌಷ್ಟಿಕ ಆಹಾರ, ಸಾಕಷ್ಟು ನಿದ್ರೆ, ಫಿಸಿಕಲ್ ಆ್ಯಕ್ಟಿವಿಟಿ ಇವೆಲ್ಲವೂ ಮುಖ್ಯ. ಮೊಟ್ಟೆ, ಕಾಳುಗಳ ಪಲ್ಯ, ಹಾಲು, ಮೊಸರು, ತರಕಾರಿ, ಹಣ್ಣು, ನಟ್ಸ್ ಇದೆಲ್ಲ ಬ್ಯಾಲೆನ್ಸ್ಡ್ ಫುಡ್ ಕೊಡಬೇಕು. ಆಗ ಆ ಥರ ಫುಡ್ ತಿಂದರೆ ಮಕ್ಕಳು ಹೈಟ್ ಇನ್ಕ್ರೀಸ್ ಆಗುತ್ತೆ. ಹೈಟ್ ಡಬಲ್ ಮಾಡುವಂಥ ಜಾಹೀರಾತುಗಳನ್ನು ಬ್ಲೈಂಡ್ಲಿ ಆಗಿ ನಂಬೇಡಿ. ಬೆಳವಣಿಗೆ ಜೆನೆಟಿಕ್ಸ್ ಕೂಡ ಪಾತ್ರ ವಹಿಸುತ್ತೆ. ಟ್ರಿಕ್ ನಂಬರ್ 8, ಫೋಟೋ ತೆಗೆಸ್ಕೊಳ್ಳುವಾಗ ಈ ಮಿಸ್ಟೇಕ್ ಮಾಡಲೇಬೇಡಿ. ಇದು ತುಂಬ ಇಂಟ್ರೆಸ್ಟಿಂಗ್. ಫೋಟೋ ತೆಗೆದುಕೊಳ್ಳುವಾಗ ಕ್ಯಾಮರಾ ತುಂಬ ಕೆಳಗಾಗಿದ್ದರೆ ನಿಮ್ಮ ಬಾಡಿ ಚೆನ್ನಾಗಿ ಕಾಣುತ್ತೆ, ಬೇರೆ ರೀತಿಯಲ್ಲೇ ಕಾಣುತ್ತೆ, ಹೈಟಾಗಿ ಕಾಣುತ್ತೆ. ನೇರವಾಗಿ ನಿಲ್ಲಿ, ಒಂದು ಕಾಲನ್ನು ಸ್ವಲ್ಪ ಮುಂದೆ ಇಡಿ, ದೇಹನ ಕುಗ್ಗಿಸ್ಬೇಡಿ, ಕಾನ್ಫಿಡೆಂಟ್ ಜೊತೆ ಪೋಸ್ ಕೊಡಿ. ಟ್ರಿಕ್ ನಂಬರ್ 9, ನಿಮ್ಮ ಕಾನ್ಫಿಡೆನ್ಸೇ ನಿಮ್ಮ ಬಿಗ್ಗೆಸ್ಟ್ ಹೈಟ್. 2 ಜನ ನಿಮ್ಮ ಮುಂದೆ ನಿಂತಿದ್ದಾರೆ ಅಂದ್ಕೊಳ್ಳಿ, ಇಬ್ಬರು ಹೈಟ್ ಇದ್ದಾರೆ, ಆದರೆ ಒಬ್ಬರು ಕುಳ್ಳಿಯಾಗಿದ್ದಾರೆ. ಆದರೆ ಕಾನ್ಫಿಡೆನ್ಸಿಂದ ನಿಂತು ಮಾತಾಡ್ತಿದ್ದಾರೆ. ಯಾರನ್ನ ನೀವು ಮೊದಲು ಗಮನಿಸ್ತೀರಾ? ಬಹಳ ಸಾರಿ ಕಾನ್ಫಿಡೆನ್ಸ್ ಇರೋ ವ್ಯಕ್ತಿನೇ ಅಲ್ವಾ? ಆದ್ದರಿಂದ ಯಾವಾಗಲೂ ನೀವು ನಿಮ್ಮ ಹೈಟ್ ಬಗ್ಗೆ ಕಾನ್ಫಿಡೆಂಟ್ ಆಗಿರಿ. ಯಾವಾಗಲೂ ಇನ್ಸೆಕ್ಯೂರ್ ಫೀಲ್ ಆಗಬೇಡಿ. ನಿಮ್ಮ ಹೈಟ್ ನಿಮ್ಮ ಐಡೆಂಟಿಟಿ ಅಲ್ಲ. ಟ್ರಿಕ್ ನಂಬರ್ 10, ನೀವು ಕುಳ್ಳಿಯಾಗಿದ್ದೀರ ಅಂತ ಯಾರಾದರೂ ಹೇಳಿದ್ರೆ ಹೌದು
ನಾನು ಕುಳ್ಳಿಯಾಗಿದ್ದೀನಿ, ಆದರೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಎತ್ತರದಲ್ಲಿದೆ, ನಾನು ಚೆನ್ನಾಗಿದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳಿ. ಯಾಕಂದರೆ ಹೈಟ್ ನಿಮ್ಮ ದೇಹನ ಎತ್ತರ ಮಾಡ್ಬೋದು, ಆದರೆ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ವ್ಯಕ್ತಿತ್ವನೇ ಎತ್ತರ ಮಾಡುತ್ತೆ. ಹಾಗಾಗಿ ಇವತ್ತಿಂದ ಕನ್ನಡಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡು ನಾನು ಕುಳ್ಳಿಯಾಗಿದ್ದೀನಿ ಅಂತ ಬೇಸರ ಪಡುವ ಬದಲು ನಾನು ನನ್ನ ಬೆಸ್ಟ್ ವರ್ಷನ್ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿಕೊಂಡು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚಿಗೆ ಮಾಡ್ಕೊಳ್ಳಿ. ಕೊನೆಗೆ ಒಂದು ಮಾತು, ಎತ್ತರ ಕಡಿಮೆ ಇರ್ಬೋದು, ಆದರೆ ನಿಮ್ಮ ಕನಸು ಯಾವತ್ತೂ ಕಡಿಮೆ ಆಗಬಾರ್ದು, ಅದು ಚಿಕ್ಕದಾಗಬಾರ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹೈಟ್ ಬಗ್ಗೆ ಇನ್ಸೆಕ್ಯೂರ್ ಇರೋ ಫ್ರೆಂಡ್ ಕಳಿಸಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.